ವರುಣನ ಆರ್ಭಟಕ್ಕೆ ಬಾಳೆ ಬೆಳೆ ಕೂಡ ಹಾನಿಯಾಗಿದೆ. ಇದೀಗ ರಾಜ್ ನ್ಯೂಸ್ನಲ್ಲಿ ಒಂದು ಸುದ್ದಿಯನ್ನ ಬಿತ್ತರ ಮಾಡಲಾಗಿತ್ತು. ರಾಜ್ ನ್ಯೂಸ್ ಸುದ್ದಿ ಬೆನ್ನಲ್ಲೇ ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈ ಕುರಿತು ಗಾಳಿ ಮಳೆಗೆ ನಾಶವಾಗಿರುವಂತಹ ಬೆಳೆ ತೋಟಕ್ಕೆ ತಹಸೀಲ್ದಾರ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಕುರಿತು ನಿಮ್ಮ ರಾಜ್ ನ್ಯೂಸ್ನಲ್ಲಿ ಸುದ್ದಿ ಕೂಡ ನಾವು ಪ್ರಸಾರ ಮಾಡಿದ್ವಿ. ನೆಲಮಂಗಲ ತಾಲೂಕಿನ ಹಕ್ಕಿನಾಡು ಗ್ರಾಮದಲ್ಲಿ ಸಂಭವಿಸಿದಂತಹ ಬೆಳೆ ಹಾನಿ ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆ ಬೆಳೆ ಹಾನಿ ಪರಿಹಾರ ವೀಕ್ಷಣೆಗೆ ಭೇಟಿ ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡುತ್ತಾ ಇದ್ದಂತೆ ತಹಸೀಲ್ದಾರ್ಗೆ ರೈತರಿಂದ ಈಗ ತರಾಟೆ. ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ತಹಸೀಲ್ದಾರ್ಗೂ ಕೂಡ. ನೆಲಮಂಗಲ ತಹಸೀಲ್ದಾರ್ ವೀರಪ್ಪ ಪೂಜಾರ್ ಭೇಟಿ ಕೊಟ್ಟಿದ್ರು. ಪ್ರತಿ ಹೆಕ್ಟೇರ್ಗೆ 17,000 ರೂಪಾಯಿ ಪರಿಹಾರ ಕೊಡಿ ಅಂತೇಳಿ ಕೇಳಿದ್ರು. ಹಾಗಾಗಿ ಕೊಡುವ ಭರವಸೆ ಕೂಡ ಕೊಟ್ಟಿದ್ದಾರೆ. ಈಗ ಭರವಸೆ ಕೊಡ್ತಾ ಇದ್ದಂತೆ ರೈತರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮತ್ತಷ್ಟು ಪರಿಹಾರಕ್ಕೆ ಆಗ್ರಹ ಮಾಡಿದ್ದಾರೆ. ಹೀಗೆ ನಿಮ್ಮ ರಾಜ್ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರಾದ ನಂತರ ಆಗಿರುವಂತಹ ಬಿಗ್ ಇಂಪ್ಯಾಕ್ಟ್ ಇದು. ಘಟನಾ ಸ್ಥಳಕ್ಕೆ ಈಗ ತಹಸೀಲ್ದಾರ್ ಖುದ್ದು ಭೇಟಿ ಕೊಟ್ಟು ಪರಿಹಾರವನ್ನ ಕೊಡ್ತೀವಿ ಅಂತೇಳಿ ರೈತರಿಗೆ ಭರವಸೆ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಪ್ರತಿ ಹೆಕ್ಟರ್ಗೆ ಈಗ 17,000 ಕೊಡ್ತೀವಿ ಅಂತಿದ್ದಾರೆ. ಆದರೆ ಅದಕ್ಕೆ ರೈತರು ಒಪ್ಪುತ್ತಾ ಇಲ್ಲ. ಇದಕ್ಕೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತಷ್ಟು ಪರಿಹಾರ ಕೊಡಬೇಕು ಅಂತೇಳಿ ಆಗ್ರಹ ಮಾಡಿದ್ದಾರೆ.